ಪಾಕಿಸ್ತಾನ ನಿನ್ನೆ ಅಲ್ಲಿನ DMG ಅವರು ಫೋನ್ ಮಾಡಿ ಕದನ ವಿರಾಮಕ್ಕೆ ವಿನಂತಿಯನ್ನು ಮಾಡಿ ಆನಂತರ ಉಲ್ಲಂಘನೆ ಮಾಡಿದ್ದಾರೆ ಅಂತ. ಪಾಕಿಸ್ತಾನದಲ್ಲಿ ಮಿಲಿಟರಿ ಪಡೆ ಚುನಾಯಿತ ಸರ್ಕಾರದ ಮಾತು ಕೇಳಲ್ಲ ಅನ್ನುವಂಥ ವರದಿಗಳು ಬಂದಿದ್ದಾವೆ. ಹಾಗಾಗಿ ಅದರ ಬಗ್ಗೆ ಪಾಕಿಸ್ತಾನ ಯಾವತ್ತಲೂ ಸಹಿತ ಡಬಲ್ ಸ್ಟ್ಯಾಂಡರ್ಡು ಮತ್ತು ಭಯೋತ್ಪಾದನೆಯನ್ನು ಅವರು ಪೋಷಿಸ್ತಾನೆ ಇರ್ತಾರೆ ಅನ್ನುವಂಥ ಸಂಗತಿ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ನಮ್ಮ ಪಡೆಗಳಿಗೆ, ನಮ್ಮ ಸರ್ಕಾರ ಮತ್ತು ನಮ್ಮ ಡಿಫೆನ್ಸ್ ಫೋರ್ಸ್ಗಳಿಗೆ, ಡಿಫೆನ್ಸ್ ಚೀಫ್ಗಳಿಗೆ ಮುಕ್ತವಾದಂಥ ಅವರನ್ನು ತಹಬಂದಿಗೆ ತರಲಿಕ್ಕೆ ಮತ್ತು ಅವರಿಗೆ ಏನು ತಕ್ಕ ಶಾಸ್ತಿಯನ್ನು ಮಾಡಲಿಕ್ಕೆ ಪಾಠವನ್ನು ಕಲಿಸಬೇಕು. ಆ ಪಾಠವನ್ನು ಕಲಿಸಲಿಕ್ಕೆ ಅತ್ಯಂತ ಮುಕ್ತವಾದಂಥ ಸ್ವಾತಂತ್ರ್ಯವನ್ನು ಮೊದಲನೇ ಬಾರಿಗೆ ಕೊಟ್ಟಿದ್ದರು ಅನ್ನುವಂಥದ್ದು ಅಭಿಪ್ರಾಯಗಳು ಮಾಧ್ಯಮದಲ್ಲಿ ನಿಮ್ಮ ಚಾನೆಲ್ಗಳಿಗೆ ಬಂದಿದ್ದಾವೆ. ಮತ್ತು ಮೊದಲನೇ ಬಾರಿಗೆ ಕಳೆದ 35-40 ವರ್ಷದಿಂದ ನಮ್ಮ ದೇಶದೊಳಗೆ ಭಯೋತ್ಪಾದನೆ ನಡ್ಕೊಂಡ ಬಂದಿದೆ. ನಿಮಗೂ ಗೊತ್ತಿದೆ. ವಿಶೇಷವಾಗಿ 80ರ ನಂತರ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ನಮ್ಮ ದೇಶದಲ್ಲಿ ನಡೆದಿದ್ದಾವೆ. ಈಗೇನು ಮೊನ್ನೆ ಪಹಲ್ಗಾಮದ್ದು ನಡೀತು, ಅದಕ್ಕಿಂತ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು, ಆಸ್ತಿ ಪಾಸ್ತಿಗೆ ಹಾನಿ ಇವೆಲ್ಲವೂ ಸಂಭವಿಸಿದ್ದಾವೆ. ಆದರೆ ಮೊದಲನೇ ಬಾರಿಗೆ ಈ ದೇಶದಲ್ಲಿ ದೇಶ ಒಂದಾಗಿ, ನಾನು ಇದರ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡ್ತಾ ಇಲ್ಲ, ದೇಶ ಒಂದಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಒಂದು ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡು ದೊಡ್ಡ ಪ್ರಮಾಣದಲ್ಲಿ ಅತ್ಯಂತ ತೀಕ್ಷ್ಣವಾಗಿ ಅಷ್ಟೇ ಬಲವಾಗಿ ನಾವು ಪ್ರತಿಕ್ರಿಯೆಯನ್ನು ಕೊಟ್ಟಿವಿ, ಪ್ರತಿಕಾರವನ್ನು ತೆಗೆದುಕೊಂಡಿದ್ದೇವೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಟೆರರಿಸ್ಟ್ಗಳು ಸತ್ತಿದ್ದಾರೆ ಅಂತನ್ನುವಂಥದ್ದು ವರದಿನೂ ಆಗಿದೆ. ಮತ್ತು ಪಾಕಿಸ್ತಾನದ ಮೀಡಿಯಾಗಳ ವರದಿ ಆಧಾರದ ಮೇಲೆ ಹೇಳೋದಾದರೆ, ಯಾರು ನಮ್ಮ ಕಂದಹಾರದ ಪ್ರಕರಣದಲ್ಲಿದ್ದಂಥವರು ಅವರು ಹತರಾಗಿದ್ದಾರೆ. ಯಾರು ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಉಗ್ರರಿದ್ದರು ಅವರ ಫ್ಯಾಮಿಲಿ ಮೆಂಬರ್ಸ್ ಹತರಾಗಿದ್ದಾರೆ. ಅನೇಕ ಟೆರರಿಸ್ಟ್ ಲಾಂಚಿಂಗ್ ಪ್ಯಾಡ್ಗಳು ಮತ್ತು ಟ್ರೈನಿಂಗ್ ಕ್ಯಾಂಪ್ಗಳು ಮತ್ತು ಹೈಡೌಟ್ಸು, ಅಡಗುತಾಣಗಳು ಇವೆಲ್ಲವೂ ಸಹಿತ ಧ್ವಂಸಗೊಳಿಸಲಿಕ್ಕೆ ಇವತ್ತು ಭಾರತದ ಮಿಲಿಟರಿ ಶಕ್ತಿಗಳಿಗೆ ಸಾಧ್ಯವಾಗಿದೆ. ಅಂಥ ಒಂದು ಅಭೂತಪೂರ್ವವಾದಂಥ ತೀರ್ಮಾನವನ್ನು ಭಾರತ ಸರ್ಕಾರ ತೆಗೆದುಕೊಂಡು ಮಿಲಿಟರಿಗಳಿಗೆ, ನಮ್ಮ ಎಲ್ಲ ಡಿಫೆನ್ಸ್ ಫೋರ್ಸುಗಳಿಗೆ ಅತ್ಯಂತ ಮುಕ್ತವಾದಂಥ ಅವಕಾಶವನ್ನು ಕೊಟ್ಟಿತ್ತು. ಹಾಗಾಗಿ ಮತ್ತು ಈ ಯುದ್ಧ ವಿರಾಮ ಆರಂಭವಾಗುವುದಕ್ಕಿಂತ ಮುಂಚೆ, ಬಿಫೋರ್ ಯುದ್ಧ ವಿರಾಮದ ಘೋಷಣೆ ಆಗೋಕ್ಕಿಂತ ಮುಂಚೆ ಭಾರತ ಸರ್ಕಾರ ಅತ್ಯಂತ ಕಠಿಣವಾದಂಥ ಒಂದು ನಿಲುವನ್ನು ಪಡೆದುಕೊಂಡಿದೆ, ಆ ನಿಲುವು ತೆಗೆದುಕೊಂಡಿದೆ. ಆ ನಿಲುವು ಏನು ಅಂತಂದರೆ, ಭಯೋತ್ಪಾದನೆಯನ್ನು ಯುದ್ಧ ಅಂತ ಪರಿಗಣಿಸ್ತೀವಿ ಅಂತ. ಅಂದರೆ ಇನ್ಮೇಲೆ ಭಯೋತ್ಪಾದನೆ ಆದರೆ ಅದನ್ನು ಯುದ್ಧ ಅಂತ ಪರಿಗಣಿಸಿ ಅದನ್ನು ಟ್ಯಾಕಲ್ ಮಾಡುವಂಥ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಹಾಗಾಗಿ ಪಾಕಿಸ್ತಾನ ಇನ್ನು ಮುಂದಾದರೂ ಬುದ್ಧಿ ಕಲಿಬೇಕು ಅಂಥೇಳಿ ನಾವೆಲ್ಲರೂ ಆಸೆ ಪಡೋಣ. ಯಾಕಂದ್ರೆ ಬೈ ನೇಚರ್ ಭಾರತ ಮತ್ತು ಭಾರತೀಯರು ನಾವು ಶಾಂತಿಪ್ರಿಯರು. ಯಾವ ಕಾಲದಲ್ಲಿಯೂ ಸಹಿತ ನಾವು ಮತ್ತೊಬ್ಬರ ಮೇಲೆ ದಂಡೆತ್ತೋಗಿ ಮತ್ತೊಬ್ಬರಿಗೆ ತೊಂದರೆ ಕೊಟ್ಟು ಈ ರೀತಿ ಮಾಡಿದಂಥ ಜನ ಅಲ್ಲ ನಾವು. ಆದರೆ ಯಾವಾಗ ನಮ್ಮ ಮೇಲೆ ಬರ್ತಾರೋ ಅವತ್ತು ಬಿಡೋದಿಲ್ಲ ಅನ್ನೋದು ಈ ಘಟನೆಯಿಂದ ಅತ್ಯಂತ ಸ್ಪಷ್ಟವಾಗಿದೆ. ಹಾಗಾಗಿ ಮುಂದೂ ಕೂಡ ಈಗೇನು ಒಂದು ಅಧಿಕೃತ ನಿಲುವನ್ನು ಭಾರತ ಸರ್ಕಾರ ತೆಗೆದುಕೊಂಡಿದೆ. ಭಯೋತ್ಪಾದನೆಯನ್ನು ಯುದ್ಧ ಅಂತ ಪರಿಗಣಿಸ್ತೀವಿ. ಇನ್ನು ಮುಂದೆ ಯಾವುದೇ ಘಟನೆಗಳು ನಡೆದರೂ ಸಹಿತ ಅದಕ್ಕೆ ಸೂಕ್ತವಾದಂಥ ಶಾಸ್ತಿ ಪಾಕಿಸ್ತಾನಕ್ಕೆ ಆಗ್ತದೆ ಅನ್ನೋದು ಅವ್ರು ನೆನಪಿಟ್ಟು. ಸರ್, ಈ ಕದನ ವಿರಾಮ ಘೋಷಣೆ ನಂತರ ಕೆಲವರು ಭಾಳ ಸಂತೋಷಪಟ್ಟಿದ್ದಾರೆ. UPI ನಾಯಕರು ಸೇರಿದಂತೆ ಕೆಲ ನಾಯಕರು ಯಾಕೆ ಅಷ್ಟೊಂದು ಖುಷಿ ಪಡೋದು? ನೋಡ್ರಿ, ಈಗ ಅವ್ರು ಯಾಕೆ ಖುಷಿ ಪಟ್ಟಿದ್ದಾರೆ, ಕೆಲವರು ಟೀಕೆ ಮಾಡಿದ್ದಾರೆ, ಅದ್ರ ಬಗ್ಗೆ ನಾನೇನು ಹೇಳೋಕ್ಕೆ ಹೋಗಲ್ಲ. ನಾನು ಹೇಳೋದು, ಭಾರತಕ್ಕೆ ಅದರದ್ದೇ ಆದಂಥ ಶಕ್ತಿ ಇದೆ. ಮತ್ತು ಯಾವ ಕಾಲದಲ್ಲಿಯೂ ಸಹಿತ ಇದಕ್ಕಿಂತ, ನಾನು ಆರಂಭದಲ್ಲೇ ಹೇಳಿದಂತೆ, ಇದಕ್ಕಿಂತ ದೊಡ್ಡ ಪ್ರಮಾಣದ ಭಯೋತ್ಪಾದನಾ ಚಟುವಟಿಕೆಗಳು ನಡೆದಾಗೂ ಸಹಿತ ನಾವು ಭಾಳ ಸೌಮ್ಯವಾಗಿಯೇ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ವಿ. ಆದರೆ ಈ ಬಾರಿ ಸುಮಾರು ಮೊದಲನೇ ದಿವಸವೇ 9ಕ್ಕಿಂತ ಹೆಚ್ಚು ಪ್ರಮುಖ ಲಾಂಚಿಂಗ್ ಪ್ಯಾಡ್ಗಳ ಮೇಲೆ ನಮ್ಮ ಸೈನಿಕರು ಅಟ್ಯಾಕ್ ಮಾಡಿದ್ದಾರೆ. ಮತ್ತು ಎಲ್ಲಿಂದ ಅವರು ಅಡಗುತಾಣಗಳಿದ್ದು ಅಡಗುತಾಣಗಳು, ಹೀಗಾಗಿ ಅನೇಕ ಟೆರರಿಸ್ಟ್ಗಳೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಸತ್ತೋಗಿದ್ದಾರೆ. ಹಾಗಾಗಿ
ನಾನು ಸಂತಸ ಪಡೋರ ಬಗ್ಗೆ ಹೇಳೋದಿಲ್ಲ, ಟೀಕೆ ಮಾಡೋರ ಬಗ್ಗೆ ಹೇಳೋದಿಲ್ಲ. ನಾ ಹೇಳೋದು ಅನೇಕ ರೀತಿ ದೇಶ ನಡೆಸೋರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಂದ ನಂತರವೇ ದೇಶದಲ್ಲಿ ಈ ಪ್ರಮಾಣದಲ್ಲಿ ಮೊದಲೇನು ದೇಶದ ಎಲ್ಲಿ ಬೇಕಾದಲ್ಲಿ ಭಯೋತ್ಪಾದನೆ ಚಟುವಟಿಕೆ ನಡೀತಾ ಇದ್ದು ಅದು ನಿಂತು ಹೋಗಿ ಬಾರ್ಡ್ರಿಗೆ ಸೀಮಿತ ಆಗಿದೆ.